ಉಸಿರಾಡೋ ಮುನ್ನ ಎಚ್ಚರ, ಗಾಳಿಯು ಕಲುಷಿತ. ದೆಹಲಿಯಲ್ಲಿ ವಾಯು ಗುಣಮಟ್ಟ ತೀವ್ರ ಕಳಪೆ. ದೀಪಾವಳಿ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಟ್ಟವಾದಂತಹ ಮಂಜು ಆವೃತವಾಗಿದ್ದು ಗಾಳಿಯ ಗುಣಮಟ್ಟ ಮತ್ತಷ್ಟು ಹದಗೆಟ್ಟಿದೆ. ಹಲವಾರು ದಿನಗಳಿಂದ ಕಳಪೆ ವರ್ಗದಲ್ಲಿದ್ದಂತಹ ಗಾಳಿಯ ಗುಣಮಟ್ಟ ಈಗ ತುಂಬಾ ಕಳಪೆ ಮಟ್ಟಕ್ಕೆ ಕುಸಿದಿದೆ. ಮಾಲಿನ್ಯಕಾರಕಗಳು, ದಟ್ಟವಾದಂತಹ ಮಂಜು ಮತ್ತು ಗಾಳಿಯಲ್ಲಿ ಸಿಲುಕಿಕೊಂಡಿದ್ದರಿಂದ ನಗರದ ಗಾಳಿಯ ಗುಣಮಟ್ಟ ತುಂಬಾ ಕಳಪೆಯಾಗಿದೆ. ದೆಹಲಿಯ ಒಟ್ಟಾರೆ ವಾಯು ಗುಣಮಟ್ಟ ಸೂಚ್ಯಂಕ 357ಕ್ಕೆ ತಲುಪಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ದತ್ತಾಂಶದ ಪ್ರಕಾರ ಆನಂದ್ ವಿಹಾರ್ನಲ್ಲಿ 408 AQI ಮತ್ತು ವಿವೇಕ್ ವಿಹಾರ್ನಲ್ಲಿ 415 ದಾಖಲಾಗಿದ್ದು ಗಂಭೀರ ಅಂತ ಪರಿಗಣನೆ ಮಾಡಲಾಗಿದೆ. ದೆಹಲಿಯಲ್ಲಿ ವಾಯು ಗುಣಮಟ್ಟ ಅತ್ಯಂತ ಕಳಪೆಗೆ ಇಳಿದಿದ್ದು ಸರ್ಕಾರ ಹವಾಮಾನವನ್ನು ಹತೋಟಿಗೆ ತರೋದಕ್ಕೆ ದೆಹಲಿಯ ಕೆಲವು ಭಾಗಗಳಲ್ಲಿ ಮೋಡ ಬಿತ್ತನೆ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ವಾರ್ಷಿಕ ವಿಷಕಾರಿ ಹೊಗೆಯ ಹೊದಿಕೆಯಿಂದ ಉಸಿರುಗಟ್ಟಿಸುತ್ತಿರುವಂತಹ ರಾಷ್ಟ್ರ ರಾಜಧಾನಿ ಮಳೆಗಾಗಿ ಕಾಯ್ತಾ ಇದೆ. ಮಳೆ ಆದರೆ ವಾಯು ಗುಣಮಟ್ಟದಲ್ಲಿ ಕೊಂಚ ಸುಧಾರಣೆಯಾಗಬಹುದು. ಮಾಲಿನ್ಯದಿಂದ ಮೃತಪಟ್ಟವರ ಸಂಖ್ಯೆ ಗೊತ್ತಾ? 2022ರಿಂದ ಇಲ್ಲಿಯವರೆಗೆ 17 ಲಕ್ಷ ಮಂದಿ ಸಾವು. ಹೌದು, 2022ರಿಂದ ಇಲ್ಲಿವರೆಗೆ ವಾಯು ಮಾಲಿನ್ಯದಿಂದ 17,18,000ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದೆ. ಇದು 2010ರಿಂದ 38% ಹೆಚ್ಚಾಗಿದೆ. 2022ರಲ್ಲಿ ಈ ಸಾವುಗಳಲ್ಲಿ 7,52,000 ಪಳೆಯುಳಿಕೆ ಇಂಧನಗಳು ಕೊಡುಗೆಯನ್ನ ನೀಡಿವೆ ಅಂತ ಲೇಖಕರು ಲ್ಯಾನ್ಸೆಟ್ ವರದಿಯೊಂದಿಗೆ ದೇಶ ಸಂಬಂಧಿತ ದತ್ತಾಂಶ ಹಾಳೆಯಲ್ಲಿ ಬರೆದಿದ್ದಾರೆ. ಪಳೆಯುಳಿಕೆ ಇಂಧನಗಳ ಮೇಲಿನ ನಿರಂತರ ಅತಿಯಾದಂತಹ ಅವಲಂಬನೆ ಮತ್ತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಲ್ಲಿ ವಿಫಲತೆಯೂ ಸಹ ಜನರ ಜೀವನ, ಆರೋಗ್ಯ ಮತ್ತು ಜೀವನೋಪಾಯವನ್ನು ಕಳೆದುಕೊಳ್ತಾ ಇದೆ ಅಂತ ಲೇಖಕರು ಹೇಳ್ತಿದ್ದಾರೆ. ರಾಷ್ಟ್ರೀಯ ನೀತಿಯ ವಿಶ್ಲೇಷಣೆಯು 2023ರಿಂದ ಕಡಿಮೆ ಇಂಗಾಲದ ಪರಿವರ್ತನೆಗೆ ಭಾರತದ ಸಿದ್ಧತೆಯು 2% ಕಡಿಮೆಯಾಗಿದೆ ಅಂತ ಬಹಿರಂಗಪಡಿಸಿದ್ದಾರೆ. ಮಾಲಿನ್ಯವನ್ನ ಪರಿಹರಿಸುವ ಪ್ರಯತ್ನದಲ್ಲಿ ಕಳೆದ ವಾರ ರಾಷ್ಟ್ರ ರಾಜಧಾನಿಯ ಬುರಾರಿ, ಕರೋಲ್ ಬಾಗ್ ಮತ್ತು ಮಯೂರ್ ವಿಹಾರ್ನಂತಹ ಕೆಲವು ಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಯೋಗಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಆದಾಗ್ಯೂ ಸಹ ಪರಿಸರವಾದಿಗಳು ಇದನ್ನ ಅಲ್ಪಾವಧಿಯ ಕ್ರಮ ಅಂತ ಬಣ್ಣನೆ ಮಾಡ್ತಾ ಇದ್ದಾರೆ. ಇದು ನಗರದ ಕ್ಷೀಣಿಸುತ್ತಿರುವಂತಹ ಗಾಳಿಯ ಗುಣಮಟ್ಟಕ್ಕೆ ಮೂಲ ಕಾರಣಗಳನ್ನು ನಿಭಾಯಿಸೋದಕ್ಕೆ ವಿಫಲವಾಗ್ತಾ ಇದೆ.